ನಮಸ್ತೆ ಎಲ್ಲರಿಗೂ. ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ. ನಾನು KP ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ. ಅಧ್ಯಾಯ 34. 9 ನಿಮಿಷ. ವಿನೋಬಾ ಭಾವೆ ನಮ್ಮ ಮನೆಗೆ ಬಂದಾಗ ಒಂದಷ್ಟು ಕಲರ್ ಫೋಟೋಗಳನ್ನು ತೆಗೆದಿದ್ದೆ. ಅಣ್ಣನಿಗೆ ವಿನೋಬಾ ಭಾವೆ ಎಂದರೆ ಅತೀವ ಗೌರವ. ಆ ಕಲ್ಲರ್ ಸ್ಲೈಡುಗಳನ್ನು ಪ್ರೊಜೆಕ್ಟರಿಗೆ ಹಾಕಿ ನೋಡಬೇಕಲ್ಲ ಎಂದು ಹೇಳುತ್ತಿದ್ದರು. ನಾನು ನಮ್ಮ ಬಂಧುಗಳೊಬ್ಬರ ಬಳಿ ಒಂದು ಹಳೆ ಸ್ಲೈಡ್ ಪ್ರೊಜೆಕ್ಟರ್ ಇರುವುದನ್ನು ಪತ್ತೆ ಮಾಡಿ ತಗೊಂಡು ಬಂದೆ. ಹಳೆಯದಾದ್ದರಿಂದ ಅದರ ಹಾಲೋಜನ್ ಬಲ್ಪು, ಒಳಗಿನ ಫ್ಯಾನು ಎಲ್ಲ ಹಾಳಾಗಿತ್ತು. ಅಂತೂ ಎಲ್ಲೆಲ್ಲೋ ತಿರುಗಿ ಅದನ್ನೆಲ್ಲ ಸರಿ ಮಾಡಿಸಿದೆ. ಅದನ್ನು ಮನೆಯಲ್ಲಿ ಚಾಲು ಮಾಡಿ ಅಣ್ಣನಿಗೆ ಸ್ಲೈಡುಗಳನ್ನು ತೋರಿಸುತ್ತಿರಬೇಕಾದರೆ ನನಗೂ ಆಚಾರ್ಯರಿಗೆ ಬಂದ ಹಾಗೆ ಒಂದು ಮಾರ್ವೆಲಸ್ ಐಡಿಯಾ ಹೊಳೆಯಿತು. ಈ ಪ್ರೊಜೆಕ್ಟರಿನಲ್ಲಿ ಛಾಯಾಚಿತ್ರಗಳನ್ನು ಗೋಡೆಯ ಮೇಲೆ ಬೀಳುವ ಹಾಗೆ ಮಾಡಿದಂತೆಯೇ ನಮ್ಮ ನೆಗೆಟಿವ್ಗಳನ್ನು ಅದರೊಳಗೆ ಹಾಕಿ ಗೋಡೆ ಮೇಲೆ ಪ್ರತಿಬಿಂಬ ಬೀಳುವ ಹಾಗೆ ಮಾಡಿದರೆ ಸುಲಭವಾಗಿ ಈ ಪ್ರೊಜೆಕ್ಟರನ್ನೇ ಎನ್ಲಾರ್ಜರ್ ಮಾದರಿಯಲ್ಲಿ ಉಪಯೋಗಿಸಬಹುದಲ್ಲ ಎಂದು ಶಾಮಣ್ಣನಿಗೆ ನನ್ನ ಯೋಜನೆ ತಿಳಿಸಿದೆ. ಆ ಪ್ರೊಜೆಕ್ಟರಿನ ಮಾಲೀಕರ ಬಳಿ ಅದಿನ್ನೂ ರಿಪೇರಿಯಾಗಿಲ್ಲ, ನಿಧಾನಕ್ಕೆ ಹಿಂದಿರುಗಿಸುತ್ತೇವೆ ಎಂದು ಹೇಳಲು ಹೋದೆವು. ಅದನ್ನು ರಿಪೇರಿ ಮಾಡಿಸಲು ನಾನು ತುಂಬ ತಿರುಗಿದ್ದರಿಂದ ಮತ್ತು ಸಾಕಷ್ಟು ಹಣ ಖರ್ಚು ಮಾಡಿದ್ದರಿಂದ ನನಗೂ ಅದರ ಮೇಲೆ ಸ್ವಲ್ಪ ಸ್ವಾಮ್ಯತ್ವ ಬಂದಿತ್ತು. ಆದರೆ ನಮ್ಮ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ಅದರ ಮಾಲೀಕರು ಅದನ್ನು ಎಷ್ಟು ದಿನ ಬೇಕಾದರೂ ಇಟ್ಟುಕೊಳ್ಳಿ, ನಿಮಗೆ ಅಗತ್ಯ ಕಂಡರೆ ನೀವೇ ಬೇಕಾದರೆ ಇಟ್ಟುಕೊಳ್ಳಬಹುದು ಎಂದು ಹೇಳಿಬಿಟ್ಟರು. ಅವರ ಮಾತಿನಿಂದ ನಮಗಾದ ಸಂತೋಷ ಅಷ್ಟಿಷ್ಟಲ್ಲ. ನಮ್ಮಲ್ಲಿರುವ ಒಳ್ಳೊಳ್ಳೆ ನೆಗೆಟಿವ್ಗಳನ್ನೆಲ್ಲ ಒಂದು ಕಡೆಯಿಂದ ಎನ್ಲಾರ್ಜ್ ಮಾಡಿಕೊಂಡು ಅನಂತರವೇ ಅದನ್ನು ಹಿಂದಿರುಗಿಸೋಣವೆಂದು ತೀರ್ಮಾನಿಸಿದೆವು. ಎನ್ಲಾರ್ಜರ್ ಸಮಸ್ಯೆಯನ್ನೇನೋ ಬಗೆಹರಿಸಿದ್ದೆವು. ಆದರೆ ಕಾರ್ಶ್ ಆಗಲು ಇನ್ನೂ ತುಂಬ ಅಡೆತಡೆಗಳಿದ್ದವು. ಫೋಟೋ ಡೆವಲಪ್ ಮಾಡಲು ಅಗತ್ಯವಾದ ತಟ್ಟೆಗಳು, ರಾಸಾಯನಿಕಗಳು, ಬ್ರೊಮೈಡ್ ಪೇಪರು ಎಲ್ಲವನ್ನು ನಮಗೆ ಸಿಗುತ್ತಿದ್ದ ಹಣದಲ್ಲಿ ಹೊಂಚಬೇಕಾದರೆ ಟೂತ್ ಪೇಸ್ಟಿನಿಂದ ಹಿಡಿದು ಹೋಟೆಲ್ ಖರ್ಚಿನವರೆಗೆ ಎಲ್ಲವನ್ನು ವರ್ಜಿಸಿ ಮುಗಿಸಬೇಕಾಯಿತು. ಎಲ್ಲ ಹೊಂಚಿ ಸಿದ್ಧ ಮಾಡಿಕೊಂಡ ಮೇಲೂ ನಮಗೊಂದು ಬಹುದೊಡ್ಡ ಸಮಸ್ಯೆ ಎದುರಾಯಿತು. ಫೋಟೋ ಡೆವಲಪ್ ಮಾಡಲು ಅಗತ್ಯವಾದ ಡಾರ್ಕ್ ರೂಮ್ ಎಲ್ಲಿ ನೋಡುವುದು? ಆಗ ಶಾಮಣ್ಣವರ ಚಿಕ್ಕಪ್ಪನ ಮನೆಯಲ್ಲಿ ಅವರೊಬ್ಬರೇ ಇದ್ದಿದ್ದರಿಂದ ಇವರು ಅಲ್ಲೇ ಇದ್ದರು. ಆ ಮನೆಯಲ್ಲೂ ಕತ್ತಲೆ ಕೋಣೆಗೆ ಲಾಯಕ್ಕಾದಂಥ ರೂಮು ಇರಲಿಲ್ಲ. ನಮ್ಮ ಮನೆಯಲ್ಲೋ ಎಲ್ಲ ಕೋಣೆಗಳಿಗೂ ದೊಡ್ಡ ದೊಡ್ಡ ಗಾಜಿನ ಕಿಟಕಿಗಳು. ಹಾಗೂ ಅಲ್ಲಿ ಡಾರ್ಕ್ ರೂಮ್ ಮಾಡಲು ಸಾಧ್ಯವೇ ಎಂದು ಸಾಕಷ್ಟು ಪ್ರಯೋಗ ನಡೆಸಿದೆವು. ನನ್ನ ರೂಮಿನ ಕಿಟಕಿಗಳಿಗೆ ರಗ್ಗು, ಬೆಡ್ಶೀಟು, ಚಾಪೆ ಎಲ್ಲವನ್ನು ಅಡ್ಡ ನೇತು ಹಾಕಿ ಡಾರ್ಕ್ ರೂಮ್ ಮಾಡಲು ಪ್ರಯತ್ನಿಸಿದೆವು. ಏನೇನೂ ಪ್ರಯೋಜನವಾಗಲಿಲ್ಲ. ಮೊದಲಲ್ಲಿ ಕೊಂಚ ಕತ್ತಲ ಕೋಣೆಯಂತೆ ಕಂಡರೂ ನಮ್ಮ ಕಣ್ಣುಗಳು ಕತ್ತಲೆಗೆ ಹೊಂದಿಕೊಂಡ ಕೂಡಲೇ ಕೋಣೆಯೊಳಗೆ ಸಾಕಷ್ಟು ಬೆಳಕು ಇದೆ ಎಂದು ಗೊತ್ತಾಗುತ್ತಿತ್ತು. ಕೊನೆಗೆ ಶಾಮಣ್ಣ, ನಾವು ಕೃತಕವಾಗಿ ಕತ್ತಲೆ ರೂಮನ್ನು ಮಾಡಿಕೊಳ್ಳುವುದರ ಬದಲು ಕತ್ತಲಾದ ಮೇಲೆ ನಮ್ಮ ಫೋಟೋ ಪ್ರಿಂಟಿಂಗ್ ಶುರು ಮಾಡೋಣ ಎಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸಿದರು. ನಮ್ಮ ಮನೆಯಲ್ಲಿ ಎಲ್ಲರೂ ದೀಪ ಆರಿಸಿ ಮಲಗಿದ ಮೇಲೆ ನಾವು ನಮ್ಮ ಕೆಲಸ ಶುರು ಮಾಡೋಣೆಂದು ತೀರ್ಮಾನಿಸಿ ರಾತ್ರಿಯಾಗುವುದನ್ನೇ ಕಾಯುತ್ತಾ ಕುಳಿತೆವು. ನನ್ನ ಅಡಾಕ್ಸಾ ಕ್ಯಾಮರಕ್ಕೆ 36 ಫೋಟೋಗಳ ಒಂದು ರೋಲ್ ಫಿಲಮ್ ಹಾಕಿಕೊಂಡು ಅಣ್ಣನ 36 ಫೋಟೋಗಳನ್ನು ತೆಗೆಯುವುದೆಂದು ನಿರ್ಧರಿಸಿ ಅಣ್ಣನನ್ನು ಫೋಟೋಗೆ ಕುಳಿತುಕೊಳ್ಳುವಂತೆ ಒಪ್ಪಿಸಿದೆವು. 36 ಫೋಟೋಗಳನ್ನು ತೆಗೆದರೆ ಒಂದಲ್ಲ ಒಂದು ಚೆನ್ನಾಗಿ ಬಂದಿರುತ್ತದೆ ಎಂದು ನಮ್ಮ ನಿರೀಕ್ಷೆ. ಈವರೆಗೆ ಬೇರೆ ಫೋಟೋಗ್ರಾಫರುಗಳು ತೆಗೆದಿರುವ ಎಲ್ಲ ಫೋಟೋಗಳು ಕಲಾತ್ಮಕವಾಗಿಲ್ಲವೆಂದು ತಿಳಿದೆವು. ಅಣ್ಣನಿಗೆ ನಮ್ಮ ಉದ್ದೇಶ ಅರ್ಥವಾಗದೆ ಏನ್ರಯ್ಯ ಹಂಗಂದರೆ ಎಂದು ಕೇಳಿದಾಗ ಮಾತ್ರ ನಮಗೆ ಉತ್ತರಿಸುವುದು ಕಷ್ಟವಾಯಿತು. ಆದರೂ ಆಚಾರ್ ಹತ್ತಿರ ನನ್ನ ಕಿವಿ ಮೇಲೆ ಬಿದ್ದಿದ್ದ ಅನೇಕ ವಿಮರ್ಶಾತ್ಮಕ ಅಭಿಪ್ರಾಯಗಳನ್ನು ಅಣ್ಣನ ಬಳಿ ಪುನರಾವರ್ತನೆ ಮಾಡಿದೆ. ನಮ್ಮ ಪ್ರಯತ್ನದ ಘನತರ ಉದ್ದೇಶಗಳನ್ನೆಲ್ಲ ಕೇಳಿ ತಲೆದೂಗಿದ ಅಣ್ಣ ಸ್ಟೂಲ್
ಮೇಲೆ ಕುಳಿತು ಫೋಟೋ ತೆಗೆಸಿಕೊಳ್ಳಲು ಸಿದ್ಧರಾದರು. ನಮ್ಮ ಮನೆಯ ಒಳಭಾಗದಲ್ಲಿ ಬೇರೆ ಬೇರೆ ಕಡೆಗಳಿಂದ ಬೆಳಕು ಬರುವ ನಾನಾ ಜಾಗಗಳಲ್ಲಿ ಕೂರಿಸಿ ಫೋಟೋ ತೆಗೆಯಬೇಕೆಂದು ನಾನು ಶಾಮಣ್ಣ ಮೊದಲೇ ನಿರ್ಧರಿಸಿದ್ದೆವು. ಆದರೆ 36 ಫೋಟೋಗಳನ್ನು ತೆಗೆಯಲು ಹಿಡಿಯಬಹುದಾದ ಸಮಯವೆಷ್ಟು ಎಂಬ ಅಂದಾಜು ನಮಗಾಗಲಿ ಅಣ್ಣನಿಗಾಗಲಿ ಇರಲಿಲ್ಲ. ಮೊದಲಲ್ಲೇನೋ ಅಣ್ಣನು ಕೊಂಚ ಉತ್ಸಾಹದಿಂದಲೇ ತಮಗೆ ತೋಚಿದ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಸಹಕರಿಸಿದರು. ಆದರೆ ಎಷ್ಟು ಕ್ಲಿಕ್ ಮಾಡಿದರೂ ಮುಗಿಯದೆ ಅಕ್ಷಯ ಪಾತ್ರೆಯ ಹಾಗೆ ಫಿಲ್ಮ್ ಬರುತ್ತಲೇ ಇರುವುದನ್ನು ನೋಡಿ, ಏನ್ರಯ್ಯ ಇದು, ಖಾಲಿ ಕ್ಯಾಮರಾ ಕ್ಲಿಕ್ ಮಾಡುತ್ತಾ ನನಗಿಲ್ಲಿ ಸರ್ಕಸ್ ಮಾಡಿಸುತ್ತಿದ್ದೀರೋ ಏನು ಕತೆ? ದಾಸಿ ಹತ್ತಿರ ಕ್ಷೌರಕ್ಕೆ ಕೂತಿದ್ದರೂ ಇಷ್ಟು ಹೊತ್ತಿಗೆ ಸ್ನಾನ ಮುಗಿಸಿಕೊಂಡು ಹೊರಗೆ ಬರುತ್ತಿದ್ದೆ. ಫಿಲಮ್ ಇದೆಯಾ, ಸರಿಯಾಗಿ ನೋಡಿಕೊಳ್ಳಿ ಎಂದು ಪದೇ ಪದೇ ಎಚ್ಚರಿಸಿದರು. ನಾವು ಅದರೊಳಗಿರುವ 36 ಫೋಟೋಗಳನ್ನು ತೆಗೆಯಬೇಕಾಗಿದೆ ಎಂದು ತಿಳಿಸಿದ ಕೂಡಲೇ ಬೆಚ್ಚಿ ಬಿದ್ದು, ಮಾರಾಯ, ಅಷ್ಟು ಹೊತ್ತು ನೀವು ಹೇಳುವ ಭಂಗಿಯಲ್ಲಿ ಅಲ್ಲಾಡದೆ ಕುಳಿತುಕೊಳ್ಳುವುದು ನನ್ನಿಂದ ಸಾಧ್ಯವಿಲ್ಲ. ಎಷ್ಟೋ ಜನ ಫೋಟೋಗ್ರಾಫರುಗಳು ಕೂರಿಸಿ ಫೋಟೋ ತೆಗೆದಿದ್ದಾರೆ, ಆದರೆ ನಿಮ್ಮಷ್ಟು ಕಾಟ ಕೊಟ್ಟವರನ್ನು ನಾನು ನೋಡಿಲ್ಲ. ನೀವು ಬೇಗ ಬೇಗ ಮುಗಿಸುತ್ತೀರೋ ಇಲ್ಲ ಎದ್ದು ಹೋಗಲೋ ಎಂದು ಜೋರು ಮಾಡಿದರು. ನಾನು ಆಚಾರ್ ಕನ್ನಡ ಸಾಹಿತಿಗಳ ಫೋಟೋ ಪುಸ್ತಕ ತರಬೇಕೆಂದಿರುವ ಮಾರ್ವೆಲಸ್ ಐಡಿಯಾ ಬಗ್ಗೆ ತಿಳಿಸಿದೆ. ನಿಮ್ಮ ಯೋಜನೆ ನೋಡಿದರೆ ಕನ್ನಡ ಸಾಹಿತ್ಯಕ್ಕೆ ಗ್ರಹಚಾರ ಸರಿ ಇರುವಂತೆ ಕಾಣುತ್ತಿಲ್ಲ. ಏನಾದರೂ ಮಾಡಿಕೊಳ್ಳಿ. ಈಗ ಸದ್ಯಕ್ಕೆ ನಿಮ್ಮ ಫಿಲಮು ಮುಗಿಸಿ ನನ್ನನ್ನು ಒಂದು ಸಾರಿ ನಿಮ್ಮ ಡ್ರಿಲ್ಲಿನಿಂದ ಬಿಡುಗಡೆ ಮಾಡಿ ಎಂದು ನಕ್ಕು ಗೊಣಗುತ್ತಾ ಬೆಳಕಿನ ಕಡೆ ಮುಖ ಮಾಡಿ ಕುಳಿತುಕೊಂಡರು. ರಾತ್ರಿಯಾಗುವವರೆಗೂ ಕಾಯ್ದು ಫೋಟೋ ಫಿಲಮ್ ಡೆವಲಪ್ ಮಾಡಬೇಕಿತ್ತು. ನನ್ನ ಕೋಣೆಯ ಹತ್ತಿರ ಕಾರು, ಮೋಟಾರು ಸೈಕಲ್ಲು ಯಾವುದು ಸುಳಿದರೂ ಅದರ ಬೆಳಕು ಕೋಣೆಯೊಳಗೆ ಬರುತ್ತಿತ್ತು. ಕತ್ತಲಾದ ಮೇಲೆ ಲೈಟು ಹಾಕದೆ ಕುಳಿತುಕೊಂಡು ಅಲ್ಲಿ ಫಿಲಮ್ ಡೆವಲಪ್ ಮಾಡುವ ಸಾಧ್ಯತೆಗಳನ್ನು ಸಾಕಷ್ಟು ಪರಿಶೀಲನೆ ಮಾಡಿದೆವು. ಆಗ ಮೈಸೂರಿನಲ್ಲಿ ಈಗಿರುವಷ್ಟು ವಾಹನಗಳ ಗಲಾಟೆ ಇರಲಿಲ್ಲ. ರಾತ್ರಿಯಾದ ಮೇಲಂತೂ ತುಂಬ ಕಡಿಮೆ. ಆದ್ದರಿಂದ ಮನೆಯಲ್ಲಿ ಎಲ್ಲರೂ ದೀಪ ಆರಿಸಿ ಮಲಗಿದ ಮೇಲೆ ಫಿಲಮ್ ಡೆವಲಪ್ ಮಾಡಲು ಅಡ್ಡಿ ಆತಂಕವೇನು ನಮಗೆ ಕಾಣಲಿಲ್ಲ. ಶಾಮಣ್ಣ ಫಿಲ್ಮನ್ನು ಸ್ಟುಡಿಯೋದಲ್ಲಿ ಡೆವಲಪ್ ಮಾಡಿಸಿ ಅನಂತರ ಎನ್ಲಾರ್ಜ್ಮೆಂಟುಗಳನ್ನು ಬೇಕಾದರೆ ನಾವೇ ಮಾಡೋಣವೆಂದು ಹೇಳಿದರೂ ನಾನು ಕೇಳಲಿಲ್ಲ. ಫೋಟೋ ಫ್ಲ್ಯಾಶ್ ಸ್ಟುಡಿಯೋ ಸುಬ್ಬಣ್ಣನ ಹತ್ತಿರ ಫೈನ್ ಗ್ರೇನ್ ಡೆವಲಪರ್ ತಂದಿದ್ದೆ. ಅದರಲ್ಲಿ ನೆಗೆಟಿವ್ಗಳು ಬಹಳ ಚೆನ್ನಾಗಿ ಬರುತ್ತವೆಂದು, ಸರಿಯಾಗಿ 9 ನಿಮಿಷ ಅದರಲ್ಲಿ ಫಿಲಮ್ ಡೆವಲಪ್ ಮಾಡಬೇಕೆಂದು ಅವರು ಎಚ್ಚರಿಕೆ ಸೂಚನೆ ಕೊಟ್ಟಿದ್ದರು. ಇಷ್ಟೆಲ್ಲ ನಾನು ತಯಾರಿ ಮಾಡಿಕೊಂಡಿರುವಾಗ ಶಾಮಣ್ಣ ಸ್ಟುಡಿಯೋಗೆ ಕೊಡುವ ಸಲಹೆ ಕೊಟ್ಟರೆ ಯಾರು ಒಪ್ಪುತ್ತಾರೆ? ನಮ್ಮ ಮನೆಯಲ್ಲಿ ದೀಪ ಆರಿಸಿ ಎಲ್ಲ ಮಲಗಬೇಕಾದರೆ ರಾತ್ರಿ 11 ಗಂಟೆಯಾಗುತ್ತೆ. ಮನೆಯಲ್ಲಿ ಎಲ್ಲ ಮಲಗಿದ ಮೇಲೂ ನಾವು ಬಕೆಟ್ಟಿನಲ್ಲಿ ನೀರು ತಂದಿಟ್ಟುಕೊಂಡು ಡೆವಲಪರ್ ಪುಡಿಗಳನ್ನೆಲ್ಲ ಮಿಶ್ರ ಮಾಡಿ ಡೆವಲಪರ್ ತಯಾರಿಸಿಕೊಂಡು ಫಿಲ್ಮ್ ಡೆವಲಪ್ ಮಾಡಲು ಸಿದ್ಧವಾಗಬೇಕಾದರೆ ಮಧ್ಯರಾತ್ರಿ ಕಳೆದೇ ಹೋಯಿತು. ರಸ್ತೆಯಲ್ಲಿ ಯಾವ ವಾಹನಗಳ ಓಡಾಟವೂ ಇರಲಿಲ್ಲ. ಬಹು ದೂರದಲ್ಲಿದ್ದ ರಸ್ತೆ ದೀಪವೊಂದನ್ನು ಬಿಟ್ಟರೆ ಇಡೀ ಜಗತ್ತೇ ಡಾರ್ಕ್ ರೂಮ್ ಆಗಿತ್ತು. ನಾವು ಕೆಲಸ ಶುರು ಮಾಡಲು ಪ್ರಾರಂಭಿಸುವ ವೇಳೆಗೆ ಇನ್ನೂ ಒಂದು ಸಮಸ್ಯೆ ಎದುರಾಯಿತು. ಸುಬ್ಬಣ್ಣ ಸರಿಯಾಗಿ 9 ನಿಮಿಷ ಅದನ್ನು ಡೆವಲಪ್ ಮಾಡಬೇಕೆಂದು ಕೊಂಚ ಹೆಚ್ಚು ಕಡಿಮೆಯಾದರೂ ಫಿಲಮ್ ಹಾಳಾಗುತ್ತದೆಂದು ಕೊಟ್ಟಿದ್ದ ಎಚ್ಚರಿಕೆ ಜ್ಞಾಪಕಕ್ಕೆ ಬಂತು. ಆ ಕತ್ತಲಲ್ಲಿ ಯಾವ ಗಡಿಯಾರ ನೋಡುವುದು, ಹೇಗೆ ನೋಡುವುದು? ಸುಬ್ಬಣ್ಣ ಅವರು ಡಾರ್ಕ್ ರೂಮಿನಲ್ಲಿ 1, 2, 3 ಎಂದು ಬಾಯಲ್ಲಿ ಹೇಳಿಕೊಳ್ಳುತ್ತಾ ಅವಧಿ ನಿರ್ಣಯ ಮಾಡುತ್ತೇನೆಂದು ಆಮೇಲೆ ಹೇಳಿದರು. ಮೊದಲೇ ಹೇಳಿದ್ದರೆ ನಮಗೆ ಅವತ್ತು ತುಂಬ ಅನುಕೂಲವಾಗುತ್ತಿತ್ತು. 9 ನಿಮಿಷದ ಅವಧಿ ನಿರ್ಣಯಿಸುವುದು ಹೇಗೆಂದು ತೋಚದೆ ನಾನು ಶಾಮಣ್ಣನಿಗೆ ಟಾರ್ಚ್ ಕೊಟ್ಟು ಜಗಲಿಯಲ್ಲಿದ್ದ ಗಡಿಯಾರಕ್ಕೆ ಟಾರ್ಚ್ ಬಿಟ್ಟು ನೋಡುತ್ತಾ 9 ನಿಮಿಷ ಆಗುತ್ತಲೂ ನನಗೆ ಕೂಡಲೇ ತಿಳಿಸಬೇಕೆಂದು ಹೇಳಿದೆ. ಶಾಮಣ್ಣ, ನೀವು ಕೆಲಸ ಪ್ರಾರಂಭಿಸುತ್ತಲೂ ಎಸ್ ಎಂದು ಹೇಳಿ ಎಂದು ಸೂಚನೆ ಕೊಟ್ಟು ಕತ್ತಲಲ್ಲೇ ಜಗಲಿಯಲ್ಲಿ ಕುಳಿತರು.
ಕತ್ತಲಲ್ಲಿ ಕೆಲಸ ಮಾಡುತ್ತಾ ಒಂದೊಂದು ನಿಮಿಷವೂ ಒಂದೊಂದು ವರ್ಷಕ್ಕೆ ವಿಸ್ತರಿಸಿ ಶಾಮಣ್ಣ ಎಷ್ಟು ಹೊತ್ತಾದರೂ ಸಂಜ್ಞೆ ಮಾಡದೆ ಅವರು ಜಗಲಿಯಲ್ಲಿ ನಿದ್ದೆ ಮಾಡುತ್ತಿರಬಹುದೆಂಬ ಅನುಮಾನ ಶುರುವಾಯಿತು. ನಾನು ಇನ್ನೇನು ಶಾಮಣ್ಣನಿಗೆ ಕರೆಯಬೇಕು. ಅಷ್ಟರಲ್ಲಿ ಪಕ್ಕದ ಸ್ಟಡಿ ರೂಮ್ ಕಡೆಯಿಂದ ಬಾಗಿಲು ತೆರೆದಂತೆ ಏನೋ ಮಾತಾಡಿದಂತೆ ಸದ್ದು. ನನಗೆ 9 ನಿಮಿಷಗಳು ಎಂದು ಆಗಿರಬಹುದೆಂಬ ಗುಮಾನಿ. ಹಾಳು ಶಾಮಣ್ಣ ನಿದ್ದೆ ಮಾಡಿದರು, ಅಥವಾ ಗಡಿಯಾರ ನೋಡುತ್ತಿಲ್ಲವೋ, ಅಥವಾ ಗಡಿಯಾರವೇ ನಿಂತು ಹೋಗಿದೆಯೋ. ನನ್ನ ತಲೆಯೊಳಗೆ ಇವೆಲ್ಲ ಸಂಶಯಗಳು ಸುಳಿಯುತ್ತಿರಬೇಕಾದರೆ ಯಾರೋ ಜಗ್ಗನೆ ಜಗಲಿ ದೀಪ ಹಾಕಿದರು. ಪರದೆಯಿಂದ ಜಿನುಗಿ ಬಂದ ಬೆಳಕು ಕೋಣೆಯೊಳಗೆಲ್ಲ ಸಾಕಷ್ಟು ಪ್ರಸರಿಸಿತು. ನಾನು ಏನಾದರಾಗಲಿ ಎಂದು ಫಿಲ್ಮನ್ನು ಹೈಪೋ ದ್ರಾವಣದೊಳಗೆ ಮುಳುಗಿಸಿ ಪರದೆ ಸರಿಸಿ ಜಗಲಿಗೆ ಬಂದೆ. ಅಣ್ಣ ಜಗಲಿಯ ಸ್ವಿಚ್ ಹಾಕಿ ಆ ಅಪರಾತ್ರಿಯಲ್ಲಿ ಶಾಮಣ್ಣ ಟಾರ್ಚ್ ಹಿಡಿದು ಕುಳಿತಿರುವುದನ್ನು ನೋಡಿ, ಇದೇನಯ್ಯ ಇಲ್ಲಿ ಕುಳಿತಿದ್ದೀಯಾ, ಇನ್ನೂ ಮನೆಗೆ ಹೋಗಲಿಲ್ಲವಾ ಎಂದು ಕೇಳುತ್ತಿದ್ದರು. ನಾನು ಲೈಟ್ ಹಾಕಿ ಎಂಥ ಕೆಲಸ ಮಾಡಿದಿರಿ, ಬೆಳಗ್ಗೆ ತೆಗೆದ ಫೋಟೋಗಳೆಲ್ಲ ಹಾಳಾದುವೆಂದೇ ಕಾಣುತ್ತದೆ ಎಂದು ಕೂಗಾಡಿದೆ. ಅಣ್ಣನಿಗೆ ಆದ ಅಚಾತುರ್ಯವೇನೆಂದು ತಿಳಿಯಲು ಕೊಂಚ ಕಾಲವೇ ಬೇಕಾಯಿತು. ನೀವು ರಾತ್ರಿ ಸಹ ನಿಮ್ಮ ಕಾರ್ಯಚಟುವಟಿಕೆ ಪ್ರಾರಂಭಿಸಿದ್ದೀರೆಂದು ನನಗೆ ಹೇಗೆ ಗೊತ್ತಾಗಬೇಕು? ಜಗಲಿಯಲ್ಲಿ ಯಾರೋ ಟಾರ್ಚ್ ಬಿಡುತ್ತಿದ್ದಾರೆಂದು ಮಲಗಿದ್ದ ನನ್ನನ್ನು ಎಬ್ಬಿಸಿ ಹೇಮಾವತಿ ಹೇಳಿದಳು. ಶಾಮಣ್ಣ ಇಲ್ಲಿ ಕುಳಿತುಕೊಂಡು ಟಾರ್ಚ್ ಬಿಡುತ್ತಿದ್ದಾನೆಂದು ನನಗೇನು ಕನಸು ಬೀಳುತ್ತಾ? ಅದಿರಲಿ, ಫಿಲಮ್ ಡೆವಲಪ್ ಮಾಡುವುದಕ್ಕೆ ನೀನು ಯಾಕೆ ಜಗಲಿಯಲ್ಲಿ ಟಾರ್ಚ್ ಹಾಕುತ್ತಿದ್ದೀಯಾ ಎಂದು ಶಾಮಣ್ಣನನ್ನು ಪ್ರಶ್ನಿಸಿದರು. ನಾನು 9 ನಿಮಿಷ ಆಗುವುದನ್ನೇ ನೋಡುತ್ತಿದ್ದೆ. 9 ನಿಮಿಷ? ಫಿಲಮ್ ಕರೆಕ್ಟಾಗಿ 9 ನಿಮಿಷ ಡೆವಲಪ್ ಮಾಡಬೇಕಂತೆ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು.